ಡೇ 1 ಇಂದ 80ಕ್ಕೂ ಹೆಚ್ಚು ದಿನಗಳ ಕಾಲ ಜರ್ನಿ ಬಿಗ್ ಬಾಸ್ನಲ್ಲಿ ಮರೆಯಲಾಗದಂತಹ ಒಂದು ಘಟನೆ ಕ್ಷಣ ಏನಾದ್ರು ಇದೆಯಾ ಬಿಗ್ ಬಾಸಲ್ಲಿ ನಾನು ಮರೆಯೋಕ್ಕೆ ಆಗಲ್ಲ ಬಿಗ್ ಬಾಸಲ್ಲಿ ನಡೆದಿರುವಂತಹ ಈ ಘಟನೆ ಅನ್ನೋವಂಥದ್ದು ಯಾವುದಾದ್ರೂ ಇದೆಯಾ? ಹಾಂ, ಇದೆ ಸರ್. ನನಗೆ ಸುದೀಪ್ ಸರ್ನ ಅವ್ರು ನನ್ನ ಮಾಳು ಮಾಳು ಅಂತ ಪ್ರತಿ ವಾರ ಕರೆದಿದ್ದ. ನನ್ನ ಫಸ್ಟ್ ಡೇ ಹೋದಾಗ ಅವ್ರು ನಾನು ಹಗ್ ಮಾಡಿದ್ದ. ಅವರು ಅದನ್ನಂತಿ ನಾನು ಜೀವನದಾಗ ಮರೆಯೋಕ್ಕಾಗೋದಿಲ್ಲ, ಅದನ್ನಂತಿ ಮರೆಯೋಕ್ಕೆ ಸಾಧ್ಯ ಇಲ್ಲ. ನನಗೆ ಅಂಥದ್ದು ಒಂದು ಧೈರ್ಯ ಕೊಡ್ತು. ನಾನು ಕನಸಿನಾಗ ಅಂದ್ಕೊಂಡಿರ್ಕಿಲ್ಲ ಬಿಗ್ ಬಾಸ್ ಸುದೀಪ್ ಸರ್ನ ಮೀಟ್ ಮಾಡ್ತೀನಿಲ್ಲೋ, ಅವ್ರ ಕೈಲಿ ನನಗೆ ಒಂದರೆ ಮಾಳು ಅಂತ ಕರೆಸ್ಕೋತೀನಿಲ್ಲೋ ಅಂತ ಇತ್ತು. ನಮ್ದು ಕನಸಿಡಿರ್ತೇನೆ. ಓಕೆ, ಬಿಗ್ ಬಾಸ್ ಏನೇನು ಕೊಟ್ಟಿದೆ ಮಾಳು ಅವ್ರಿಗೆ? ಬೆಸ್ಟ್ ಫ್ರೆಂಡ್ ಕೊಟ್ಟಿದ್ಯಾ? ಆಗಲೇ ಹೇಳಿದ್ರಿ ನನಗೆ ತಂಗಿ ಕೊಟ್ಟಿದೆ ಅಂತ. ಇನ್ನೂ ಏನೇನು ಕೊಟ್ಟಿದೆ ಬಿಗ್ ಬಾಸ್? ಈ ಹೇರ್ ಸ್ಟೈಲ್ ಮಾಡಿ ಕಿಸಿಂದ ಬಿಗ್ ಬಾಸ್ ಅನ್ನೋ ಒಂದು ರಾಕ್ ಸ್ಟಾರ್ ಮಾಳು ಅಂತ ಹೆಸರು ಕೊಟ್ಟರು. ಹೌದು, ರಾಕ್ ಸ್ಟಾರ್ ಮಾಳು ಈಗ. ಹೌದು, ಸುದೀಪ್ ಸರ್ ಮಾಳು ರಾಕ್ ಸ್ಟಾರ್ ಮಾಳು, ಈ ಹಳ್ಳಿಗೆ ಹೋಗಿ ಆದ್ರೂ ಇದೇ ಸ್ಟೈಲಿನ ಇದನ್ನ ಕಂಟಿನ್ಯೂ ಮಾಡಪ್ಪ ಅಂತಂದ್ರು. ಓಕೆ ಸರ್ ಅಂತಂದ್ರಿ. ರಾಕ್ ಸ್ಟಾರ್ ಮಾಳು ಬಗ್ಗೆ ಆಲ್ರೆಡಿ ಏನಾದ್ರು ಒಂದು ಬ್ಲೂ ಪ್ರಿಂಟ್ ರೆಡಿ ಆಗಿದೆಯಾ? ಏನಾದ್ರು ಸಾಂಗ್ ಮಾಡೋ ತರ? ಇನ್ನೂ ರೆಡಿ ಇಲ್ಲ, ತಲೆ ಆಗೈತ್ರಿ. ಆದ್ರೆ ಹೋಗಿ ರೆಡಿ ಮಾಡ್ಬೇಕು ಅಷ್ಟೇ. ಯಾಕಂದ್ರೆ ಇನ್ನೂ ಟೈಮ್ ಬಂದು ಇನ್ನೂ ಸ್ವಲ್ಪ ಪ್ಲ್ಯಾನ್ ಮಾಡಿ ಹೋಗ್ಬೇಕು ಮಾಡ್ಬೇಕು. ಓಕೆ, ಯಾರು ಗೆಲ್ಬೇಕು ಅಂತ ಇಷ್ಟಪಡ್ತೀರಾ ಬಿಗ್ ಬಾಸ್ ಅನ್ನ ನೀವು? ಡೈರೆಕ್ಟ್ ಆಗಿ ಹೇಳೋದಾದ್ರೆ ಯಾರನ್ನಾದ್ರೂ ಹೇಳ್ಬೋದು. ನಿಮ್ಗೆ ಯಾರು ತುಂಬಾ ಇಷ್ಟ, ಇವ್ರು ನನಗೆ ಬಿಗ್ ಬಾಸ್ ಗೆಲ್ಬೇಕು ಅಂತ ಹೇಳಿ? ಯಾಕಂದ್ರೆ ನಾವು ಕೇಳಿದ್ವಿ ಆಗ್ಲೇ ಯಾರು ಗೆಲ್ಬೋದು ಅಂತ, ಒಬ್ರು ಹೇಳಕ್ ಆಗಲ್ಲ ಅಂತ ಹೇಳಿದ್ರೆ, ಹಾಗಾದ್ರೆ ಮಾಳು ಪ್ರಕಾರ ಯಾರು ಗೆಲ್ಬೇಕು ಬಿಗ್ ಬಾಸ್ ಅಂತ? ನನಗೆ 4 ಮಂದಿ ತಲೆ ಆಗದಾರ್ರಿ. ಯಾಕಂದ್ರೆ ಯಾರು ಗೆಲ್ಲಬೇಕು ಅನ್ನೋಕತ್ತೂ ಅಲ್ಲಿ ಯಾವ ಈ ವಾರ ಇರ್ತಾರೋ ಮುಂದಿನ ವಾರ ಬರ್ತಾರೋ ಅದು ಗೊತ್ತಿಲ್ಲ, ಯಾರಿಗೆ ಓಟ್ ಬೀಳತ್ತಾವೋ ಅದು ಗೊತ್ತಿಲ್ಲ. ಈ ನಾವು ಎಕ್ಸೆಪ್ಟ್ ಮಾಡಿದವ್ರು ಅದು ಅಲ್ಲಿ ಇರ್ತಾರೋ ಅಲ್ಲೋ ಗೊತ್ತಿಲ್ಲ. ಅಂದರೆ 4 ಜನಕ್ಕೆ ಏನ್ರಿ, ನಾವು ಒಂದು ರಘು ಸರ, ಒಂದು ಗಿಲ್ಲಿ, ರಕ್ಷಿತಾ, ಧನುಷಿ, ಇವ್ರು 4 ಜನತ್ರೊಳಗೆ ಒಬ್ರು ಆಗ್ಬೋದು. ಆದ್ರೆ ನನಗೆ ಒಬ್ರು ಅಂತ ಕೊಡೋಕ್ಕಾಗೋದಿಲ್ಲ. ಯಾಕಂದ್ರೆ ಈಗ ನಾವು ಹೊರಗೊಂದೊಂದು ಬಂದ ರೀತಿ ನೋಡ್ತಂದ್ರೆ ನಾನು ಗೆಲ್ಲಬೇಕಾಗಿತ್ತು. ನಾನು ಈಗ ಕಪ್ ತೊಗೊಂಡದ್ದು ಬರ್ತೇನೆ ಅಂತ ನನ್ನದು ಹಠ ಇತ್ತು. ಗೆಲ್ತಾನೆ ಅನ್ನೋದು. ಇಲ್ಲಿ ಹೊರಗೆ ಬಂದು ನೋಡ್ತಂದ್ರೆ ಈಗ ಫ್ಯಾನ್ಸ್ ಫಾಲೋ ನಂದು ಎಷ್ಟು ಐತ್ರಿ. ನಂದು ಅದು ಕ್ರೇಜ್ ನೋಡಿಕೆಸಿಂದ ನಾ ಏನೂ ಕಡಿಮೆ ಕೊಟ್ಟಿಲ್ಲ. ನನಗೆ ಯಾಕೆ ಹಿಂಗಾಯ್ತು? ನನ್ನ ಮನಸ್ಸಿನಾಗ ನನಗೆ ಪ್ರಶ್ನೆ ಐತಿ. ನನಗೆ ಹಿಂಗೆ ಒಂಥರ ಕೂತ್ರು ಸಮಾನ ಇಲ್ಲ, ನಿಂತರೂ ಸಮಾಧಾನ ಇಲ್ಲ. ಜನ ಎಷ್ಟು ನಾನು ಫಾಲೋ ಮಾಡೋಕ್ಕಾಗಲಿ, ನನಗೆ ಎಷ್ಟು ಓಟ್ ಮಾಡೋಕ್ಕಾಗಲಿ, ನನಗೆ ಎಷ್ಟು ಸಪೋರ್ಟ್ ಮಾಡೋಕ್ಕಾಗಲಿ, ನಾನು ಯಾಕೆ ಬನ್ನಿ ಅನ್ನೋದು ನನಗೂ ಒಂಥರ ವಿಚಿತ್ರ ಆಕೈತಿ. ಓಕೆ, ಇಷ್ಟು ದಿನ ಬಿಗ್ ಬಾಸ್ ಮನೆ ಆಯಿತು, ತುಂಬ ಚೆನ್ನಾಗಿ ಆಟ ಆಡಿದ್ರಿ, ಜನರ ಪ್ರೀತಿಯನ್ನು ಗಳಿಸಿದ್ದೀರಾ, ಕರ್ನಾಟಕದಾದ್ಯಂತ ಮನೆ ಮಾತಾಗಿದ್ದೀರಾ. ನೆಕ್ಸ್ಟ್ ಏನಿದೆ ನಿಮ್ಮ ಪ್ರಾಜೆಕ್ಟ್ಸು? ನೆಕ್ಸ್ಟ್ ಪ್ಲ್ಯಾನ್ಸ್ ಏನಿದೆ ಮಾಳು ಅವ್ರದ್ದು? ನೆಕ್ಸ್ಟ್ ಪ್ರಾಜೆಕ್ಟ್ ಅಂತ ಏನು ಪ್ಲ್ಯಾನ್ ಯಾವುದು ಮಾಡಿಲ್ಲ ರೀ. ನಂದು ಹೆಂಗೆ ಜರ್ನಿ ಬಂದತ್ಲೆ, ಸಾಂಗ್ ಬರಿಬೇಕು, ಸಾಂಗ್ ಹಾಡಬೇಕು, ವಿಡಿಯೋ ಮಾಡಬೇಕು, ಅಪ್ಲೋಡ್ ಮಾಡಬೇಕು, ನಾನು ಜನಕ್ಕೆ ಕೊಡಬೇಕು. ಅವ್ರು ಇಷ್ಟ ಆದರೆ ತಗೋತಾರೋ, ಇಷ್ಟ ಇರ್ಲಿಕ್ಕಂದ್ರೆ ಮತ್ತೊಂದು ಸಾಂಗ್ ಕೊಡಂತಾರೋ, ನಾ ಕೊಟ್ಕೋತಿರಬೇಕು. ಇದೇ ನಾನು ಬಂದ ಹಾದಿ ಅಂತ ಬಿಡಂಗಿಲ್ಲ, ಬಂದ ಹಾದಿ ಅಂತ ಕಂಟಿನ್ಯೂ ಮಾಡ್ಕೊಂತ ಇರೋಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಬಹಳಷ್ಟು ಜನ ನಿಮ್ಮನ್ನು ಇಷ್ಟಪಡ್ತಿರೋದೇ ಹಿತ್ತಲಕ್ಕ ಕರಿಬೇಡ ಮಾವ ಅನ್ನೋ ಒಂದು ಸಾಂಗಿಂದ. ನಮ್ಮ ವೀಕ್ಷಕರಿಗಾಗಿ ಅದೊಂದು ಸಾಂಗನ್ನು ಹೇಳ್ಬೋದಾ? ಹಿತ್ತಲಕ್ಕ ಕರಿಬೇಡ ಮಾವ, ಬಲು ನಾಚಿಕೆ ಆಗತೈತಿ, ಒತ್ತಿಕೊಂಡ ನಿಲ್ಲ ಬೇಡ ಮಾವ, ಎದಿ ಗಾಬರಿ ಆಗತೈತಿ, ಗಡ 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 ನಡಗಿಸಿ ಹೊಡಿ ನಿನ್ನ ನಡ, ಸಂಗಮರ ಮರ್ರಿ ಸುರ ಸುಂದ್ರಿ ಡಾರ್ಲಿಂಗ, ಸಿರಿ ಸೌಂದರ್ಯ ತಡ್ಕಳ್ಳಿ ನಾಯಾಂಗ, ತುಟಿಗೆ ತುಟಿ ಹಚ್ಚಿ ಮಾಡ್ಲಿ ನಾ ಬಿಲ್ಡಿಂಗ, ತಟಗೂ ತಡ್ಕಬೇಕು ಆಮ್ಯಾಲ್ ಹಿಡ್ಕಬೇಕು, ಮೊದಲು ಮಕ್ಕಳಾಗಬೇಕು ಆಮ್ಯಾಲ್ ಲಗ್ನ ಆಗಬೇಕು. ಸೂಪರ್ ಸರ್, ಸೂಪರ್. ತುಂಬ ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್ ಜೊತೆ ಎಷ್ಟು ಹೊತ್ತು ಮಾತನಾಡಿ ನಿಮ್ಮ ಬಿಗ್ ಬಾಸ್ ಜರ್ನಿಯನ್ನು ಹಂಚ್ಕೊಂಡಿದ್ದೀರಾ, ನಿಮ್ಮ ಸಿಂಗಿಂಗ್ ಜರ್ನಿಯನ್ನು ಹಂಚ್ಕೊಂಡಿದ್ದೀರಾ, ನಿಮ್ಮ ಜೀವನದಲ್ಲಿ ಏನೇನಾಗಿದೆ ಎಲ್ಲವನ್ನು ನಮ್ಮ ವೀಕ್ಷಕರ ಜೊತೆ ಹಂಚ್ಕೊಂಡಿದ್ದೀರಾ. ನಿಮ್ಮ ಮುಂದಿನ ಎಲ್ಲ ಪ್ರಾಜೆಕ್ಟ್ಗಳಿಗೆ, ಎಲ್ಲ ಪ್ಲ್ಯಾನ್ಗಳಿಗೆ, ಎಲ್ಲ ಐಡಿಯಾಗಳಿಗೆ ನಾವು ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀವಿ. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ? ವೀಕ್ಷಕರಿಗೆ, ಎಲ್ಲ ನನ್ನ ಕರ್ನಾಟಕ ಜನತೆಗೆ, ನನ್ನ ಪ್ರೀತಿಸೋ ಹೃದಯಕ್ಕೆ ಏನಿಲ್ಲ, ನಾ ಇವಾಗ ಹೊರಗೆ ಬಂದರೂ ನನಗೆ ಕಪ್ ಗೆದ್ದುಕೊಂಡು ಬಂದಟ್ಟ ಖುಷಿ ಐತಿ, ಭಾಳ ಹೆಮ್ಮೆ ಐತಿ. ಇನ್ನೂ ಅಷ್ಟು ಫೈನಲ್ ಕಪ್ ತನಕ ನಾ ಆಡಬೇಕಾಗಿತ್ತು, ಕಪ್ ಗೆಲ್ಲಬೇಕು ಅನ್ನೋದು ಆಸೆ, ಒಂದು ಕನಸು ಒಂದು ನನಸಾಗಲಿಲ್ಲ, ಒಂದು ಬೇಜಾರೈತಿ. ಆದರೆ ನನ್ನ ಜನರಿಂದ ತಪ್ಪಾಗೈತಿ ಅಂತ ನಾ ಯಾವತ್ತೂ ಒಪ್ಕೊಳ್ಳಂಗಿಲ್ಲ. ಅವರು ಎಷ್ಟು ಸಪೋರ್ಟ್ ಮಾಡ್ಬೇಕಷ್ಟು ಮಾಡ್ಯಾರು, ಎಷ್ಟು ವೋಟಿಂಗ್ ಮಾಡ್ಬೇಕಷ್ಟು ನನಗೆ ಎಕ್ಸೆಪ್ಟ್ ಮಾಡಲಷ್ಟು ಮೀರಿ ಮಾಡ್ಯಾರ ನಾ ಅನ್ಕೋತನು. ಇದಕ್ಕೆ ಯಾವತ್ತೂ ನಾ ನಿಮ್ಗೆ ಹೃದಯಪೂರ್ವಕ
ಧನ್ಯವಾದ ತಿಳಿಸ್ಕೊತಾ ಯಾವಾಗಲೂ ನಿಮ್ಮ ಪಾದಕ್ಕೆ ನಮಸ್ಕೊಂತ ನಿಮ್ಮನ್ನ ಯಾವಾಗಲೂ ನೆನೆಸ್ಕೊಂತ ಈ ಕಂದನ ಯಾವಾಗಲೂ ನಿಮ್ಮ ಸಪೋರ್ಟ ನನ್ನ ಮ್ಯಾಲೆ ಇರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಮಾಳವರೇ, ನೀವು ಕಪ್ ಗೆಲ್ಲಿಲ್ಲ ಅಂತ ಬಹಳಷ್ಟು ಫೀಲ್ ಮಾಡ್ಕೊಂಡಿದ್ದೀರಾ. ಬಿಗ್ ಬಾಸ್ ಮನೆಗೆ ಹೋಗೋದೇ ಒಂದು ಸಾಧನೆ, ಅಲ್ಲಿ ಇಷ್ಟು ದಿನ ಇದ್ದಿದ್ದೇ ಒಂದು ಸಾಧನೆ, ಅದರಲ್ಲೂ ರಾಕ್ ಸ್ಟಾರ್ ಮಾಳು, ಒಳ್ಳೆ ಹುಡುಗ ಮಾಳು, ಬಹಳ ಹೃದಯವಂತ ಮಾಳು, ಇಷ್ಟೆಲ್ಲ ಹೆಸರನ್ನ ಗಳಿಸ್ಕೊಂಡಿದ್ದೀರಾ. ಇದಕ್ಕಿಂತ ಇನ್ಯಾವ ಕಪ್ಪು ನಿಮಗೆ ಬೇಕಾಗಿಲ್ಲ ಅನ್ನೋದು ನಮ್ಮ ಅನಿಸಿಕೆ. ನಿಮ್ಮ ಎಲ್ಲ ಒಂದು ಪ್ಲ್ಯಾನ್ಸ್ಗೆ, ಮುಂದಿನ ಒಂದು ಭವಿಷ್ಯಕ್ಕೆ ಆಲ್ ದ ವೆರಿ ಬೆಸ್ಟ್. ಹೀಗೆ ಜನರನ್ನು ರಂಜಿಸ್ತಾ ಇರಿ, ನಿಮ್ಮ ಹಾಡಿನ ಮೂಲಕ ಜನರನ್ನು ನಗಿಸ್ತಾ ಇರಿ ಅಂತ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.